ಓಂ ಸರ್ವಮಂಗಳಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಮಹಾಲಕ್ಷ್ಮಿಯ ಆರಾಧನೆ, ಮಹಾಲಕ್ಷ್ಮಿಯ ಸ್ತೋತ್ರ, ಮಹಾಲಕ್ಷ್ಮಿಯ ಅಷ್ಟೋತ್ತರ, ಹಾಗೆ ಮಹಾಲಕ್ಷ್ಮಿಗೆ ನಾವು ಪ್ರೀತಿ ಅಂದರೆ ಆ ಕೃಪೆಗೆ, ಆ ತಾಯಿಗೆ ಕೃಪೆಗೆ ಪಾತ್ರರಾಗಬೇಕು ಅಂದರೆ ಅನೇಕ ವಿಧವಾದ ಸ್ತೋತ್ರಗಳು, ಮಂತ್ರಗಳು ಎಲ್ಲ ಇರುತ್ತೆ. ಆದರೆ ಮಹಾಲಕ್ಷ್ಮಿಯ ಶ್ರೀ ಸೂಕ್ತ ಅಂತ ನಾವೇನು ಕರಿತೀವಿ, ಶ್ರೀ ಸೂಕ್ತ ಅಂತಕ್ಕಂಥದ್ದನ್ನು ಕೇಳಿದರೆ ಅಥವಾ ಹೇಳಿದರೆ, ಪಠನೆ ಮಾಡಿದರೆ, ಪ್ರತಿನಿತ್ಯ ನಾವು ಅದನ್ನು ಕೇಳ್ತಾ ಇದ್ದರೆ, ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತ ಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ, ಈ ಮಂತ್ರ ಏನಿದೆ ಇದರ ಮುಖೇನ ಇದರ ಪೂರ್ಣ ಭಾಗವನ್ನು ನಾವು ಶ್ರೀ ಸೂಕ್ತವನ್ನು ಮನೆಯಲ್ಲಿ ಪಠನ ಮಾಡೋದ್ರಿಂದ ಅದರ ಫಲ ಏನು, ಅದು ಶುಕ್ರವಾರದ ದಿನ ಪಠನ ಮಾಡೋದ್ರಿಂದ ಅದರ ಫಲ ಏನು, ಅದರ ವಿಶೇಷಗಳೇನು, ಪ್ರತಿಯೊಬ್ಬರೂ ಕೂಡ ನಾವು ಎಲ್ಲರೂ ಕೂಡ ಆಶಾವಾದಿಗಳಾಗಿರ್ತೀವಿ. ಮನೆ ಬೇಕು, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗಬೇಕು, ಕುಟುಂಬದಲ್ಲಿ ಚೆನ್ನಾಗಿರಬೇಕು, ಉದ್ಯೋಗದಲ್ಲಿ ಚೆನ್ನಾಗಿರಬೇಕು. ಆದರೆ ಈ ಶ್ರೀ ಸೂಕ್ತದ ಮಹಿಮೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ, ಶ್ರೀ ಸೂಕ್ತವನ್ನು ಮನೆಯಲ್ಲಿ ಪಠನ ಮಾಡಿದಾಗ ದಾರಿದ್ರ್ಯ ನಾಶ ಆಗ್ತೈತೆ, ಐಶ್ವರ್ಯ ವೃದ್ಧಿ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು, ಕುಟುಂಬದಲ್ಲಿ ಸೌಖ್ಯ ಇರ್ತಕ್ಕಂಥದ್ದು, ಸರ್ವ ವಿಧದಲ್ಲೂ ಕೂಡ ಯಶಸ್ಸು ಕಾಣೋದಕ್ಕೆ ಶ್ರೀ ಸೂಕ್ತ ಅಷ್ಟು ಪ್ರಧಾನವಾದದ್ದು. ಇನ್ನು ಶ್ರೀ ಸೂಕ್ತದ ಮಹತ್ವವನ್ನು ಹೇಳಕ್ಕೋದಾಗ, ಶ್ರೀ ಮಹಾಲಕ್ಷ್ಮಿ, ಶ್ರೀ ಮಹಾದೇವಿ, ಶ್ರೀ ಮಹಾಲಕ್ಷ್ಮಿ ಕ್ಷೀರ ಸಮುದ್ರದಲ್ಲಿ ಜನನವಾದಾಗ ಸಕಲ ದೇವತೆಗಳು, ಎಲ್ಲ ದೇವತೆಗಳು ಕೂಡ ಆ ಹಾಲಿನ ಸಮುದ್ರದಲ್ಲಿ ಮಹಾಲಕ್ಷ್ಮಿ ಉದ್ಭವ ಆದಂಥ ಸಂದರ್ಭದಲ್ಲಿ ಸ್ತೋತ್ರ ಮಾಡಿದ್ದೇ ಈ ಒಂದು ಶ್ರೀ ಸೂಕ್ತ. ಈ ಶ್ರೀ ಸೂಕ್ತವನ್ನು ಇದರಲ್ಲಿ ಎಲ್ಲವೂ ಕೂಡ ಲಕ್ಷ್ಮಿಯ ನಾಮಗಳಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಶ್ರೀ ಅಂದರೆ ಲಕ್ಷ್ಮಿ, ಸೂಕ್ತ ಅಂತಕ್ಕಂಥದ್ದು, ಶ್ರೀ ಸೂಕ್ತ ಅಂತಕ್ಕಂಥದ್ದು ಆ ತಾಯಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದೇ ಶ್ರೀ ಸೂಕ್ತ ಆಗಿರುತ್ತೆ. ಈ ಸೂಕ್ತವನ್ನು ಪ್ರತಿದಿನ ಬೆಳಗ್ಗೆ 5:30ರಿಂದ 6:30 ಒಳಗಡೆ ಸಂಪೂರ್ಣವಾಗಿ ಯಾರು ಹೇಳ್ಕೊತಾರೋ ಅವರ ಆಸೆ ಆಕಾಂಕ್ಷೆಗಳು, ಅವರ ಕಾಮ್ಯಗಳು ಕೂಡ ಸಿದ್ಧಿಯಾಗುತ್ತೆ. ಈ ಶ್ರೀ ಸೂಕ್ತವನ್ನು ಧಾನ್ಯ ವೃದ್ಧಿ ಆಗ್ತಕ್ಕಂಥದ್ದು, ಐಶ್ವರ್ಯ ವೃದ್ಧಿ ಆಗ್ತಕ್ಕಂಥದ್ದು, ಸಾಲಬಾಧೆಯಿಂದ ಮುಕ್ತರಾಗ್ತಕ್ಕಂಥದ್ದು, ಕಂಟಿನ್ಯೂಸ್ ಆಗಿ 21 ದಿನ ಶ್ರೀ ಸೂಕ್ತವನ್ನು ಮನೆಯಲ್ಲಿ ಯಾರು ಜಪ ಮಾಡ್ತಾರೆ ಅಂಥವರಿಗೆ ಐಶ್ವರ್ಯ ವೃದ್ಧಿ ಆಗುತ್ತೆ. ನೀವು ಲಕ್ಷ್ಮೀ ಸ್ತೋತ್ರಗಳು, ಲಕ್ಷ್ಮೀ ಅಷ್ಟೋತ್ತರ, ಲಕ್ಷ್ಮೀ ಶತನಾಮಾವಳಿ, ಲಕ್ಷ್ಮಿಯ ಬೇರೆ ಬೇರೆ ಮಂತ್ರಗಳಿದ್ದರೂ ಕೂಡ ಇದು ಒಂದು ಸ್ವಲ್ಪ ವಿಭಿನ್ನತೆಯ ವಿಶೇಷವಾದ ತಕ್ಷಣ ಫಲ ಕೊಡ್ತಕ್ಕಂಥ, ಶೀಘ್ರ ಫಲ ಕೊಡ್ತಕ್ಕಂಥದ್ದೇ ಶ್ರೀ ಸೂಕ್ತ ಆಗಿರುತ್ತೆ. ಹಾಗೆ ಈ ಉತ್ತರಕ್ಕೆ ಮುಖ ಮಾಡಿ ನಾವು ಒಂದು ಚಾಪೆ ಆಗ್ಬೋದು, ಮಣೆ ಆಗ್ಬೋದು, ಕುಳಿತು ಉತ್ತರಕ್ಕೆ ಮುಖ ಮಾಡಿ ಲಕ್ಷ್ಮಿಯ ಫೋಟೋ ಅಥವಾ ಮನೆಯಲ್ಲಿರ್ತಕ್ಕಂಥ ಕಲಶದ ಮುಂದೆ ಕುಳಿತು ಈ ಶ್ರೀ ಸೂಕ್ತವನ್ನು ಬೆಳಗಿನ ಜಾವ 5:30ರಿಂದ 6:30 ಸಂಧ್ಯಾಕಾಲದಲ್ಲಿ ಗೋಧೋಳಿ ಮುಹೂರ್ತದಲ್ಲಿ 6ರಿಂದ 7:30 ಒಳಗಡೆ ಈ ಶ್ರೀ ಸೂಕ್ತವನ್ನು ಯಾರು ಪಠನ ಮಾಡ್ತಾರೆ ಅವರಿಗೆ ಸಂಪೂರ್ಣವಾಗಿ ಸಕಲ ಅಷ್ಟೈಶ್ವರ್ಯಗಳು ಕೂಡ ಪ್ರಾಪ್ತಿಯಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗೆ ಈ ತಾಯಿಗೆ ಕೆಂಡ ಸಂಪಿಗೆ ಅಂದರೆ ಬಹಳ ಇಷ್ಟ. ಹಾಗೆ ಕಮಲದ ಹೂವು ಆಗ್ಬೋದು, ಆ ಹೂಗಳ ಮುಖಾಂತರ ಪೂಜೆ ಮಾಡ್ತಕ್ಕಂಥದ್ದು, ಪರಿಪೂರ್ಣ ಅನುಗ್ರಹಕ್ಕೂ ಕೂಡ ಪಾತ್ರರಾಗ್ತೀರಾ. ಕೇವಲ ನೀವು ಆಚೆ ಎಲ್ಲೇ ಇರಲಿ ಕೂಡ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತ ಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ, ಇವ ಕೇವಲ ಈ 2 ಲೈನ್ ಹೇಳ್ಕೊಳ್ಳೋದ್ರಿಂದ ಕೂಡ, ಯಾಕೆಂದರೆ ಅಮ್ಮನಿಗೆ ನಮಗೆ ಗೊತ್ತು, ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಹಾಗೆ ಹೇಳ್ಕೊತೀವೋ ಅದೇ ರೀತಿ ಶ್ರೀ ಸೂಕ್ತ ಅಷ್ಟು ಪವಿತ್ರವಾದ್ದು, ಅಷ್ಟು ಶುಭವಾದದ್ದು. ಎಲ್ಲಿ ಲಕ್ಷ್ಮಿಯೋ ಅಲ್ಲಿ ನಾರಾಯಣ, ಎಲ್ಲಿ ನಾರಾಯಣನೋ ಅಲ್ಲಿ ಲಕ್ಷ್ಮಿ. ಹಾಗಾಗಿ ಶ್ರೀ ಸೂಕ್ತವನ್ನು ಪ್ರತಿದಿನ ಎಷ್ಟೇ ಕಷ್ಟ ಇದ್ದರೂ 21 ದಿನ ಯಾರು ಕನಿಷ್ಠ 11 ದಿನ, ಕನಿಷ್ಠ 6 ದಿನ ಜಪ ಮಾಡ್ತಾರೋ ಅವರಿಗೆ ಅಷ್ಟು ಪವಿತ್ರವಾಗಿ, ಅಷ್ಟು ವಿಶೇಷವಾದ ಫಲಗಳು ಕೂಡ ಸಿಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.